ನಮ್ಮ ಪಂಡಿತ ವಿಶ್ವಪ್ರಜ್ಞಾಚಾರ್ಯರು ಈ ಎಲ್ಲ ಕಾರ್ಯದ ನಿನ್ನೆ ಮೊನ್ನೆ ಇವತ್ತು ನೋಡ್ತಾ ಇದ್ದರೆ ಆಚಾರ್ಯರ ಕಳೆದ ಬಾರಿ ಚಾತುರ್ಮಾಸದಲ್ಲಿ ಆಚಾರ್ಯರು ವಿಶೇಷವಾಗಿ ನಿರ್ವಹಣೆಯನ್ನೆಲ್ಲ ಮಾಡ್ತಾಯಿದ್ರು. ಈಗ ವಿಶೇಷವಾಗಿ ಜುಗಲ್ಬಂದಿ ಸಂಗೀತ ಮಾತ್ರ ನಾವು ನೋಡಿದ್ವಿ. ಆದರೆ ಇಬ್ಬರೂ ಸೇರಿ ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡುವ ಕ್ರಮವನ್ನು ನೋಡಿದರೆ, ಕಾರ್ಯಕ್ರಮದ ನಿರ್ವಹಣೆ ಅಂದರೆ ಇಲ್ಲಿ ಮೈಕಿನಲ್ಲಿ ಮಾತನಾಡೋದು ನಿರ್ವಹಣೆ ಮಾತ್ರ ಅಲ್ಲ, ಒಟ್ಟಾರೆ ಎಲ್ಲ ರೀತಿಯ ವ್ಯವಸ್ಥೆ, ಅದರಲ್ಲಿಯೂ ವಿಶೇಷವಾಗಿ ಆ ಸಂಗೀತದ ಒಂದು ಸ್ಪರ್ಧೆ ಹಾಗೂ ಕ್ರೀಡಾದ ಸ್ಪರ್ಧೆಯನ್ನು ಒಂದು ನಿಮಿತ್ತ ಇಟ್ಟುಕೊಂಡು ಆ ಮೂಲಕವಾಗಿ ನೂರಾರು ಸಂಗೀತ ವಿದ್ವಾಂಸರನ್ನು ಹಾಗೂ ನೂರಾರು ಅಲ್ಲ ಸಾವಿರಾರು ಯುವಕರನ್ನು ಮಾಧ್ವರನ್ನು ಒಂದು ಕಡೆಗೆ ಸೇರಿಸಿ ಆ ಎಲ್ಲ ಮಾಧ್ವರು ಧರ್ಮ ಮಾರ್ಗದಲ್ಲಿ ಬರುವಂತೆ. ಅನೇಕ ಜನ ಹೇಳಿದ್ದುಂಟು, ಯಾಕೆ ಬರೀ ಆಟಕ್ಕೆ ಇವರನ್ನೆಲ್ಲ ಕರೆಸ್ತಾ ಇದ್ದೀರಿ ಅಂತ. ಆದರೆ ಅವತ್ತು ಆಟದ ಹೆಸರಿನಲ್ಲಿ ಅವರು ಸೇರಿದ್ದರು ಅಂತ ನಿಮ್ಮದೆಲ್ಲ ಊಟ ಆಯ್ತು ಇವತ್ತು. ಇಲ್ಲದಿದ್ದರೆ ಬಡಸವರು ಯಾರು ಸಿಗ್ತಿದ್ರು. ಅಲ್ಲಿ ಆಟಕ್ಕೆ ಬಂದವರೇ ಇವತ್ತು ನಿಮಗೆಲ್ಲ ಬಡಿಸಲಿಕ್ಕೆ ಬಂದವರು. ಶುದ್ಧರಾಗಿ ಒದ್ದಿ ಪಂಚೆಯನ್ನು ಉಟ್ಟುಕೊಂಡು ಮಡಿಯಲ್ಲಿ ಸಂಧ್ಯಾವಂದನವನ್ನು ಮಾಡಿ ಏಕಾದಶಿ ಉಪವಾಸ ಮಾಡಿ ಆ ಎಲ್ಲ ಯುವಕರು ಇವತ್ತು ನಿಮಗೆ ಬಡಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಎಂದರೆ ಅದರ ಹಿಂದೆ ದೂರದಲ್ಲಿದ್ದ ಆ ಯುವಕರನ್ನು ಒಂದು ಕಡೆಗೆ ಸೇರಿಸುವುದಕ್ಕೆ ವಿಶೇಷವಾಗಿ ವಿಶ್ವಪ್ರಜ್ಞಾಚಾರ್ಯರು ಪ್ರಯತ್ನವನ್ನು ಮಾಡಿದ್ದಾರೆ. ನೀವೆಲ್ಲ ಯುವಕರು, ಹತ್ತಿರದಲ್ಲಿದ್ದವರು ದೂರ ಇದ್ದವರು ಎಲ್ಲರೂ ಇದನ್ನು ಇಷ್ಟಕ್ಕೆ ಇಲ್ಲಿ ಬಿಡಬೇಡಿ. ಇದೇ ರೀತಿ ಮೇಲಿಂದ ಮೇಲೆ ಸೇರಿ ಆಚಾರ್ಯರು, ವಿಶ್ವಪ್ರಜ್ಞಾಚಾರ್ಯರು, ಅನೇಕ ಇಲ್ಲಿರುವ ವಿದ್ವಾಂಸರು, ವಿದ್ಯಾರ್ಥಿಗಳು ಹೇಳುವಂತಹ ಪಾಠಗಳು, ಪ್ರವಚನಗಳು, ಪ್ರಶ್ನೋತ್ತರಗಳು, ಶಿಬಿರ ಕಾರ್ಯಕ್ರಮಗಳು, ಇನ್ನಿತರ ಧಾರ್ಮಿಕವಾದ ಯಾವುದೇ ಜ್ಞಾನ ಕಾರ್ಯ ಇರಬಹುದು, ಸೇವಾ ಕಾರ್ಯ ಇರಬಹುದು, ಸಮಾಜ ಸೇವಾ ಕಾರ್ಯ ಇರಬಹುದು, ಅದೆಲ್ಲದರೊಳಗೂ ಹೀಗೆ ಸಕ್ರಿಯವಾಗಿ ಭಾಗವಹಿಸಿ ಶ್ರೀಮದ್ ಆಚಾರ್ಯರ ಪರಮಾತ್ಮನ ರಾಮದೇವರ ಸೇವೆಯನ್ನು ನೀವೆಲ್ಲ ಯುವಕರು ಹಾಗೂ ಯುವತಿಯರು ಇಬ್ಬರೂ ಸೇರಿ ಚೆನ್ನಾಗಿ ಮಾಡಬೇಕು. ಪುರುಷರು ಮಾತ್ರ ಅಲ್ಲ, ಮಹಿಳೆಯರು ಕೂಡ ಅಷ್ಟು ಉತ್ತಮವಾದ ರೀತಿಯಲ್ಲಿ ಸ್ವಯಂ ಸೇವೆಯನ್ನು ಇಲ್ಲಿ ಮಾಡಿದ್ದಾರೆ. ಬಡಿಸೋದು, ಎಲೆ ಹಾಕೋದು, ಎಲ್ಲ ರೀತಿಯ ವಿವಿಧವಾದ ಸೇವೆ. ಸೇವೆ ಮಾಡಿದವರ ಹೆಸರಲ್ಲ, ಏನೇನು ಸೇವೆಗಳು ಅನ್ನೋದು ನಮಗೆ ಸರಿಯಾಗಿ ಗೊತ್ತಿಲ್ಲ. ಅಷ್ಟು ತರಹದ ಸೇವೆಯನ್ನು ಅತ್ಯಂತ ಭಕ್ತಿಯಿಂದ ದೇವರಿಗೆ ಹೂವು ಸಮರ್ಪಣೆ ಮಾಡುವುದಕ್ಕೆ ಹೂವು ಕಟ್ಟೋದಾಗಿರಬಹುದು, ಬಡಿಸುವುದಾಗಿರಬಹುದು, ಬಂದಂತಹ ಅತಿಥಿಗಳಿಗೆ ನಾನಾ ರೀತಿಯ ಉಪಚಾರ, ಅನೇಕ ಇದಲ್ಲದೆ ಭಜನೆ, ದೇವರ ನಾಮಗಳನ್ನು ಹೇಳೋದು, ಕುಂಕುಮಾರ್ಚನೆ, ನಾನಾ ವಿಧವಾದ ಸೇವೆಗಳಲ್ಲಿ ಎಲ್ಲ ಮಹಿಳೆಯರು ಭಾಗವಹಿಸಿ ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಆ ಎಲ್ಲ ಮಹಿಳೆಯರು ಅವರೆಲ್ಲರಿಗೂ ಮಾರ್ಗದರ್ಶಕರಾಗಿ ಆಚಾರ್ಯರ ಮನೆ